Googie TV. ವೀರ್ ಮತ್ತು ಆನೆಗಳು. ಅದು ಗ್ರಾಮೀಣ ಭಾರತದ ಹೃದಯ ಭಾಗದಲ್ಲಿ ಹಚ್ಚ ಹಸಿರಿನ ಕಾಡುಗಳು ಮತ್ತು ಶಾಂತವಾದ ಹೊಲಗಳ ನಡುವೆ ನೆಲೆಸಿದ ನಂದಗಾನ್ವಾ ಎಂಬ ಶಾಂತಿಯುತ ಗ್ರಾಮ. ಭವ್ಯವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ನಂದಗಾನ್ವಾ ಗ್ರಾಮವು ಸಾಮರಸ್ಯ ಮತ್ತು ಸರಳತೆಯ ಸ್ವರ್ಗವಾಗಿತ್ತು. ಅಲ್ಲಿ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಬದುಕುತ್ತಿದ್ದರು. ಅವರ ಜೀವನವು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿತ್ತು. ಆದಾಗ್ಯೂ ಒಂದು ದುರಾದೃಷ್ಟದ ದಿನ. ಕಾಡು ಆನೆಗಳ ಹಿಂಡು ಗ್ರಾಮಕ್ಕೆ ಇಳಿದು ನಂದಗಾನ್ವನ ನೆಮ್ಮದಿಯನ್ನು ಛಿದ್ರವಾಗಿಸಿತು. ಈ ಅದ್ಭುತ ಜೀವಿಗಳು ಅರಣ್ಯನಾಶ ಮತ್ತು ತಮ್ಮ ನೈಸರ್ಗಿಕ ಆವಾಸ ಸ್ಥಾನದ ನಷ್ಟದಿಂದಾಗಿ ಹತಾಶೆಯಿಂದ ಪ್ರೇರೇಪಿಸಲ್ಪಟ್ಟವು. ಗ್ರಾಮಕ್ಕೆ ನುಗ್ಗಿ ನಿಸ್ಸಂದೇಹವಾದ ಗ್ರಾಮಸ್ಥರ ಮೇಲೆ ವಿನಾಶವನ್ನು ಉಂಟುಮಾಡಿದವು. ಮನೆಗಳನ್ನು ತುಳಿದವು, ಬೆಳೆಗಳು ನಾಶ ಮಾಡಿದವು ಮತ್ತು ಜನರ ಹೃದಯದಲ್ಲಿ ಭಯವು ಆವರಿಸುವಂತೆ ಮಾಡಿದವು. ಈ ಎಲ್ಲಾ ಗೊಂದಲಗಳ ನಡುವೆ ನಂದಗಾಂವಾ ಪ್ರದೇಶದ ಅರಣ್ಯಾಧಿಕಾರಿ ವೀರ್ ನಿಂತಿದ್ದರು. ಅವರು ಧೈರ್ಯ, ಸಹಾನುಭೂತಿ ಮತ್ತು ಪ್ರಕೃತಿಯ ಬಗ್ಗೆ ಆಳವಾದ ಗೌರವವನ್ನು ಹೊಂದಿ ಹೆಸರುವಾಸಿಯಾಗಿದ್ದರು. ಹಳ್ಳಿಯ ದುರವಸ್ಥೆಯನ್ನು ಕೇಳಿದ ವೀರ್ ಕಾರ್ಯರೂಪಕ್ಕೆ ಬರಲು ಯಾವುದೇ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಬಹು ಬೇಗನೆ ತಮ್ಮ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಆನೆಯ ನಡವಳಿಕೆಯ ಜ್ಞಾನ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ವರ್ಷಗಳ ಅನುಭವದೊಂದಿಗೆ ಅವರು ಗ್ರಾಮಸ್ಥರು ಮತ್ತು ಆನೆಗಳೆರಡನ್ನೂ ರಕ್ಷಿಸಲು ಯೋಜನೆಯನ್ನು ರೂಪಿಸಿದರು. ಗ್ರಾಮಸ್ಥರನ್ನು ಒಟ್ಟುಗೂಡಿಸಿ ವೀರ್ ಅವರು ಶಾಂತವಾಗಿ ಮತ್ತು ಸಹಕರಿಸುವಂತೆ ಒತ್ತಾಯಿಸಿದರು. ಗ್ರಾಮದಿಂದ ಆನೆಗಳನ್ನು ಬೇರೆಡೆಗೆ ತಿರುಗಿಸಲು ಅವರು ಮತ್ತು ಅವರ ತಂಡವು ಎಲ್ಲಾ ಪರಿಶ್ರಮ ಹಾಕಿ ಶ್ರಮಿಸುತ್ತಿದ್ದರು. ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಅರಣ್ಯಾಧಿಕಾರಿ ವೀರ ತಮ್ಮ ತಂಡದವರಿಗೆ ಸೂಚಿಸಿದರು. ತಲೆಮಾರುಗಳಿಂದ ಬಂದ ಆನೆಗಳನ್ನು ಓಡಿಸುವ ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸಿ ಅವರು ಆನೆಗಳನ್ನು ಕಾಡಿನ ಕಡೆಗೆ ಹಿಂತಿರುಗಿಸಲು ಬೆಂಕಿ ಮತ್ತು ಶಬ್ದದ ತಡೆಗಳನ್ನು ಸೃಷ್ಟಿಸಿದರು. ಈ ಕಾರ್ಯಾಚರಣೆಯು ಹಲವಾರು ದಿನಗಳವರೆಗೆ ನಡೆಯಿತು. ವೀರ್ ಮತ್ತು ಅವರ ತಂಡವು ಅಪಾಯ ಮತ್ತು ಬಳಲಿಕೆಯನ್ನು ಎದುರಿಸಿದರೂ ಸಹ ಪಟ್ಟುಬಿಡದೆ ಕೆಲಸ ಮಾಡಿದರು. ಅವರ ಪ್ರಯತ್ನಗಳು ಸವಾಲುಗಳನ್ನು ಎದುರಿಸಿದವು. ಆನೆಗಳು ಗೊಂದಲ ಮತ್ತು ತೊಂದರೆಗೀಡಾದವು. ಹಳ್ಳಿಯ ಕಡೆಗಿನ ತಮ್ಮ ಹಾದಿಯಲ್ಲಿ ಕಠಿಣತೆಗಳಿದ್ದರೂ ಮೊಂಡುತನದಿಂದ ಮುಂದುವರೆದವು. ಆದರೂ ವೀರ್ ಹಳ್ಳಿಗರು ಮತ್ತು ವನ್ಯಜೀವಿಗಳೆರಡಕ್ಕೂ ಆಳವಾದ ಕರ್ತವ್ಯ ಪ್ರಜ್ಞೆಯಿಂದ ತಮ್ಮ ಕಾರ್ಯನಿರ್ವಹಿಸಿದರು. ಅಂತಿಮವಾಗಿ ಹಲವಾರು ಪ್ರಯತ್ನಗಳ ನಂತರ ವೀರ್ ಹಿಂಡನ್ನು ನಂದಗಾಂವ್ನಿಂದ ದೂರ ಓಡಿಸುವಲ್ಲಿ ಯಶಸ್ವಿಯಾದರು. ಅವರ ತಂಡದ ಸಹಾಯ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಒಮ್ಮೆ ತೊಂದರೆಗೊಳಗಾಗಿದ್ದ ಆ ನಂದಗಾಂವಾ ಗ್ರಾಮದಲ್ಲಿ ಶಾಂತಿ ಮತ್ತೊಮ್ಮೆ ನೆಲೆಸಿತು. ವೀರ್ ಅವರ ಶೌರ್ಯ ಮತ್ತು ನಿಸ್ವಾರ್ಥತೆಗೆ ಕೃತಜ್ಞರಾಗಿರುವ ನಂದಗಾಂವ್ ಜನರು ಅವರನ್ನು ತಮ್ಮ ನಾಯಕ ಎಂದು ಕೊಂಡಾಡಿದರು. ಅವರಿಗೆ ಸನ್ಮಾನ ಮಾಡಿದರು. ಈ ಮಹಾ ಬಿಕ್ಕಟ್ಟಿನ ನಂತರ ಭವಿಷ್ಯದಲ್ಲಿ ಇಂತಹ ಘಟನೆಗಳನ್ನು ನಡೆಯದಂತೆ ತಡೆಗಟ್ಟಲು ಸುಸ್ಥಿರ ಸಂರಕ್ಷಣಾ ಕ್ರಮಗಳ ಅನುಷ್ಠಾನಕ್ಕಾಗಿ ವೀರ್ ಮುಂದಾಗುತ್ತಾರೆ. ಅವರು ಹಳ್ಳಿಗರೊಂದಿಗೆ ಸೇರಿ ನಿಕಟವಾಗಿ ಕೆಲಸ ಮಾಡಿದರು. ಈ ನಂದಗಾಂವಾ ಹಳ್ಳಿಯೊಂದಿಗೆ ತಮ್ಮ ಮನೆಯನ್ನು ಅಂದರೆ ಕಾಡನ್ನು ಹಂಚಿಕೊಂಡ ವನ್ಯಜೀವಿಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಗ್ರಾಮದ ಜನರಿಗೆ ವೀರ ನೀಡಿದರು. ಹಾಗಾಗಿ ನಂದಗಾಂವ್ ಗ್ರಾಮವು ಮತ್ತೊಮ್ಮೆ ಶಾಂತಿ ಮತ್ತು ಸೌಹಾರ್ದತೆಯ ದಾರಿದೀಪವಾಗಿ ನಿಂತಿತು. ಒಬ್ಬ ವ್ಯಕ್ತಿಯ ಧೈರ್ಯ ಮತ್ತು ಪ್ರತಿಕೂಲತೆಯಿಂದ ಮತ್ತೆ ಆ ಗ್ರಾಮವು ಪುನರುಜ್ಜೀವನಗೊಂಡಿತು.